ನಮಸ್ಕಾರ ಸಾಹೇಬ್ರ. ನಮಸ್ಕಾರ ರೀ. ತಮ್ಮ ಹೆಸರು ಹೇಳ್ಬೋದಾ? ಸರ್ ನಮ್ದು ಆರ್ಡ್ರ್ 101 ಎಕರೆ ಅಂತ. ಹ್ಞೂ ರೀ. ನಾವು ಶ್ರಾವಣಕ್ಕೆ 1 ಎಕರೆ ಹಚ್ಚಿದ್ವಿ. ಹ್ಞೂ ರೀ. ನವಮಿ ಅಂತ. ಇದು ನೀವು ಕೊಟ್ಟಿದ್ದ ಸಲ ಚಲೋ ಐತ್ರಿ ಸರ್. ಇದು ಇಳುವರಿ. ಹ್ಞೂ ರೀ. ಆಮೇಲೆ ಕ್ವಾಲಿಟಿನೂ ಚೆನ್ನಾಗೈತೆ. ನಾವು ಮುಂದಾದ್ರೂ ಇದು ಹಚ್ಬೇಕಂತ ಮಾಡೀವ್ರಿ. ಗಿಡದ ಕ್ವಾಲಿಟಿ ಹೆಂಗೈತಿ ಸಾಹೇಬ್ರ? ಈಗ ಇಳುವರಿನೂ ಚಲೋ ಐತ್ರಿ, ಗಿಡನೂ ಚಲೋ ಐತಿ, ಹೂವೂ ಚಲೋ ಐತಿ. ಮಾರ್ಕೆಟ್ಗೆ ಹೆಂಗೈತ್ರಿ? ಮಾರ್ಕೆಟಲ್ಲಿ ಹೂವು ಇದ್ರೆ ಲೈಕ್ ಮಾಡ್ತಾರೆ. ಬೇರೆದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹೆಂಗೈತ್ರಿ? ಬೇರೆದಕ್ಕೂ ಇದಕ್ಕಂದ್ರೆ ಚೆನ್ನಾಗೈತೆ. ಚೆನ್ನಾಗೈತಿ. ನೀವು ಈಗ ಮೊದ್ಲು ಬೇರೆದು ಆಯ್ಕೆ ಮಾಡ್ತಿದ್ರಿ, ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ? ನಾವು ಸಿರಿ ಮಾಡ್ತಿದ್ವಿ ರೀ. ಸಿರಿ ಮೊದಲಂಗೆ ಸರಿಯಾಗಿ ಬರಂಗಿಲ್ಲ. ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಆ ಕಂಪ್ನಿ ಅನ್ನೋಕ್ಕಿಂತ ನಿಮ್ಗೆ ಬೇರೆದು ವೆರೈಟಿ ಹಚ್ತಿದ್ವಿ, ಇದಕ್ಕೆ ಅದಕ್ಕೆ ಟ್ಯಾಲಿ ವೆರೈಟಿ ಚೆನ್ನಾಗಿದೆ. ವೆರೈಟಿ ಚೆನ್ನಾಗಿದೆ. ತೂಕ ಗೀಕ ಆಗಿರ್ಬೋದು? ತೂಕ ಆತ್ರಿ, ಆಮೇಲೆ ಹೂ ಆತು, ಕಲರಿಂಗ್ ಆತು, ಚೆನ್ನಾಗಿದೆ. ಮತ್ತು ನೀವೇನು ಹೇಳ್ಕತ್ತೀರಿ ಸಾಹೇಬ್ರ? ಹೇಳ್ರಿ ಸಾಹೇಬ್ರ, ಏನು ಮಾತಾಡಿ 2 ನಿಮಿಷ. ಎಲ್ಲ ಚಲೋ ಐತ್ರಿ. ಎಲ್ಲ ಚಲೋ ಐತಿ. ಅಲ್ಲ, ಗಿಡದ ಸಂಖ್ಯೆ ಆಗಿರ್ಬೋದು, ಮಗ್ಗಿನ ಸಂಖ್ಯೆ ಆಗಿರ್ಬೋದು, ಗಿಡದ ಕ್ವಾಲಿಟಿ ಆಗಿರ್ಬೋದು, ಗಿಡದ ಗಟ್ಟಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ. ಆಮೇಲೆ ಗಿಡ ಮುರಿಯಂಗಿಲ್ರಿ ಇದು. ಮೇನ್ ಅದು ರೈತರಿಗೆ ಮತ್ತೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಅದು ಗಿಡದ ಕ್ವಾಲಿಟಿ ಏನ್ರಿ, ಇಳುವರಿ ಜಾಸ್ತಿ ಬರ್ಬೇಕು ರೈತರಿಗೆ. ಆಮೇಲೆ ಗಿಡ ಮುರಿಬಾರ್ದ, ಆಮೇಲೆ ದೊಡ್ಡ ರೋಗ ಹತ್ತಬಾರ್ದ. ಇದು ರೋಗದ ಟಾಲರೆನ್ಸ್ ಹೆಂಗೈತ್ರಿ ಇದು? ಈಗ ಚೆನ್ನಾಗೈತ್ರಿ. ಈಗ ಸ್ಟಾರ್ಟ್ ಅಲ್ರಿ, ಇದು ಚೆನ್ನಾಗಿ ಕಾಣ್ತೈತಿ. ನಮ್ಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ವಿ, ಮಾರ್ಕೆಟ್ ಹೆಂಗೋ ಲೈಕ್ ಮಾಡ್ಯಾರ್ರಿ. ಕೆಂಪದ್ರಿ? ಕೆಂಪದು ಸ್ವಲ್ಪ ನಮ್ಗೆ ಸ್ವಲ್ಪ ಆರೆಂಜ್ ಐತ್ರಿ. ಅದ ಇನ್ನೂ ಸ್ವಲ್ಪ ಕಲರ್ ರೆಡ್ ಆದ್ರೂ ಚೆನ್ನಾಗಿ ಆಗ್ತೈತೆ ಅಂತ. ಚೆನ್ನಾಗಿ ಆಗ್ತದೆ. ಹೌದ್ರಿ. ಅಲ್ಲ, ಅದ್ರ ಕ್ವಾಲಿಟಿ ಆಗಿರ್ಬೋದು, ಗಟ್ಟಿ ಕ್ವಾಲಿಟಿ ಚೆನ್ನಾಗಿದೆ. ಇದು ಅದು ಸೇಮ್ ಬರ್ತೈತ್ರಿ. ಸೇಮ್ ಕ್ವಾಲಿಟಿ ಬರ್ತೈತ್ರಿ. ಸ್ವಲ್ಪ ಕಲರ್ ಸ್ವಲ್ಪ ಡಿಮ್ ಬರ್ತೈತಿ. ಇದು ಕಲರ್ ಚೆನ್ನಾಗೈತಿ. ಕಲರ್ ಚೆನ್ನಾಗೈತ್ರಿ. ಓಕೆ.